सुधीना अल्लाह का याद करको, श्री राम को याद करको, दो बातां का तुम्हारा बात में बात करो और सभ्य कन्नड़ में बात करो। इंशाअल्लाह बोलो, इंशाअल्लाह ऐसा है। भाई भाई मिलना क्या कहते ऐसा है। जय श्री राम बोलो। एक बार अल्लाह कर को बोले तो एक बार श्री राम कर को बोले तो इधर सुनिया तो सभी कर्नाटक हल्ला है, गड़ 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 के ऐसा हल्ला है। तो क्या कर देंगे, सभी मिलने को आज याद मिली। आज ತುಂಬಾ ಒಳ್ಳೆಯ ಸಮಯ, ಒಳ್ಳೆಯ ದಿನ, ಹೊಸ ವರ್ಷದ ಮೊದಲನೆಯ ದಿನದ ಸುದಿನ ಅಂತ ಹೇಳ್ಬೋದು ನಾವು। ತುಂಬಾ ದಿನದ ಸುದಿನ। अभी स्वामी ने जब कहा कि अल्लाह अकबर तो सबने कहा अल्लाह अकबर। जब इन्होंने कहा जय श्री राम तो मैंने देखा लोगों की आवाज़ नहीं निकली। एक बात याद रख लो, सबसे पहली बात तो हम जिस मुल्क में रहते हो सेकुलर मुल्क, यहाँ हिंदू मुस्लिम सिख ईसाई हर जात धर्म के लोग हमारे साथ खड़े हैं, मिलजुल कर रहते हैं। और याद रखना सबका खुदा एक ही है। आप चाहे उसको श्री राम से पुकारो चाहे अल्लाह से पुकारो, दुनिया बनाने वाला एक ही है जिसको हम खुदा कहते हैं, अल्लाह कहते हैं। याद रखना जय श्री राम का नारा हम लगाकर हिंदू नहीं हो जा रहे हैं, मगर हमारे साथ में खड़ा हमारा हिंदू भाई जब उसके हम हाँ में आएंगे तो उसका दिल बड़ा हो जाए। तो सब इनके साथ में बोलो जय श्री राम। और ये बोलने से आप काफिर नहीं हो गए, ये आप दूसरे धर्म में नहीं चले गए। आप हमारे भाई को उसके भगवान के प्रति आदर करके आप अपने दिल को बड़ा करके उसको खुशी दे रहे। तो हमारा काम है हर धर्म की इज्जत करना, हर धर्म का सम्मान करना। और सूफी वही है जो हर जात हर धर्म से मोहब्बत करता है। वो सूफी नहीं है जो सिर्फ खुदा से मोहब्बत का दावा करे और दूसरे धर्म का इनकार कर दे। सूफी का मतलब ये है पानी जैसा रहना। सिख के साथ खड़ा हो तो वाहिगुरु का नाम ले, क्रिश्चियन के साथ खड़ा हो तो जीसस का नाम ले, किसी पंडित के साथ महाराज के साथ खड़ा हो तो जय श्री राम कहे, राधे राधे कहे, उसी को सूफी कहा जाता है। हम सूफियों की महफिल में हैं, सबका कदर करें, सबकी इज्जत करें। नारे हैदरी। ಎಷ್ಟು ಚಂದಾಗಿ ಹೇಳಿದ್ರು ಅಂದ್ರೆ ಅವರು, ನಾವ್ಯಾರೂ ಬೇರೆ ಇಲ್ಲ, ನಾವ್ಯಾರೂ ಬೇರೆ ಇಲ್ಲ. ನಿಮ್ಮನ್ನ ಉಳಿಸಬೇಕು ಅನ್ನೋದಾದ್ರೆ ಈ ಹಿಂದುವಿನ ರಕ್ತ ಬೇಕಾದಾಗ ಆ ಸಮಾಜ ರಕ್ತವನ್ನು, ಸಮಾಜದ ಜಾತಿಯನ್ನು ನೋಡಲ್ಲ, ಸಮಾಜದ ಒಂದು ಜೀವದ ರಕ್ತವನ್ನು ನೋಡ್ತದೆ. ಆ ಜೀವ ಉಳಿಬೇಕು ಅಂತ ಶ್ರಮ ಪಡ್ತದೆ ವಿನ ಯಾವುದೇ ಕಾರಣಕ್ಕೂ ಕೂಡ ಆ ಗಳಿಗೆಗೆ ಜಾತಿ ಬೇಡ, ಆ ಜಾತಿ ಇರಲ್ಲ. ಜಾತಿ ಜಾತಿ ಅನ್ನೋ ಕಲಹಗಳನ್ನು ಹುಟ್ಟಿಸಿ ಜಾತಿ ಒಳಗೆ ನಮ್ಮನ್ನೆಲ್ಲರನ್ನು ಬೇಯಿಸಿ ಇವತ್ತು ನಡುಬೀದಿಯಲ್ಲಿ ನಿಂತಿದ್ದು ನಮ್ಮ ರಾಜಕಾರಣಿಗಳು, ಬೇರೆ ಯಾರೂ ಅಲ್ಲ. ನೀವು ಬೇರೆ ಕಡೆ ಗಮನ ಹೊರಿಸಬೇಡಿ. ನಾವು ಒಂದೇ. ಅಲ್ಲ ಅಂದ್ರು ಬರ್ತಾನೆ, ಯೇಸು ಅಂದ್ರು ಬರ್ತಾನೆ, ರಾಮ ಅಂದ್ರು ಅಲ್ಲೇ ಬರ್ತಾನೆ. ನಾವ್ಯಾರೂ ಇಲ್ಲ. ಆ ದರ್ಗದಲ್ಲಿ ಎಷ್ಟು ವರ್ಷ ಕಾಲ ಹಿಂದೂ ಮುಸ್ಲಿಂಗಳು ಕಚ್ಚಾಡ್ ಸತ್ತೋದ್ರು. ಎಂತೆಂಥ ದೊಡ್ಡ ದೊಡ್ಡ ಘಟನೆಗಳಾದವು. ದಾದಾಪಾಡಿನ ಒಂದೊಂದು ಘಟನೆಗಳನ್ನ ಒಂದೊಂದು ಕಲ್ಲಿನ ಕಣಗಳು ಹೇಳ್ತದೆ. ಹಿಂದೂ ಮತ್ತು ಮುಸ್ಲಿಮಿನ ಒಂದೊಂದು ಕಥೆಗಳನ್ನು ಹೇಳ್ತದೆ. ಆ ಹಿಂದೂ ಮುಸ್ಲಿಮಿನ ಕಥೆಯಲ್ಲಿ ಪಾತ್ರಧಾರಿಗಳು ಎರಡೂ ಕೂಡ ಅಂತ ನೀವು ತಿಳ್ಕೊಳ್ಬೇಕು. ಇವತ್ತು ರಕ್ತಗಳು ಹರಿದಿರೋದು ಎರಡೂ ಜೀವದ ರಕ್ತಗಳು ಹರಿದಿದೆ. ಹಾಗಾದ್ರೆ ನಾವು ಇವತ್ತು ಹೋಗ್ಬಿಟ್ಟು ಆ ಭಾಗ ಮಾಡಕ್ಕಾಗ್ತದ? ಎರಡೂ ಜೀವಗಳನ್ನು ಭಾಗ ಮಾಡಕ್ಕಾಗ್ತದ? ಆ ರಕ್ತದ ಕಣಗಳನ್ನು ಭಾಗ ಮಾಡ್ತಕ್ಕಾಗ್ತದ? ಒಳಗಡೆ ಹಿಂದೂ ಹೋದ್ರು ಕೂಡ ಅಲ್ಲನನ್ನು ನೋಡ್ತಾರೆ, ಮುಸ್ಲಿಂ ಹೋದ್ರು ಕೂಡ ಅಲ್ಲನ ನೋಡ್ತಾನೆ. ಅಲ್ಲ ಎದ್ದು ಹೋಗ್ಲಿಲ್ಲ ಸ್ವಾಮಿ, ನಾವು ಆಚೆ ಬರ್ತಾ ಇದ್ದೀವಿ. ದಿನ ನಿತ್ಯ ಬರ್ತಿರೋದು ಅಲ್ಲನ ನೋಡಿ ನೋಡಿ ನಾವು ಆಚೆ ಬರ್ತಾ ಇರೋ ದಿನ ಅಲ್ಲ ಎಲ್ಲೂ ಹೋಗಿಲ್ಲ. ಅಲ್ಲ ಕೂತಿದ್ದಾನೆ, ರಾಮನು ಕೂತಿದ್ದಾನೆ, ರಹೀಮನು ಕೂತಿದ್ದಾನೆ, ನಾವು ಇಲ್ಲೇ ಕೂತಿರೋದು. ಹಾಗಾಗಿ ಯಾವ ಕಲಹಗಳಿಲ್ಲದೆ ಇವತ್ತು ಈ ಸುದಿನಕ್ಕೆ ಗೋಸರಿಗೆ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ಬಹಳ ದೊಡ್ಡ ಕೃತಜ್ಞತೆ. ನಮಗೆಲ್ಲ ಬೆಳೆಸುವಂತ ಈ ತರ ಎಲ್ಲರೂ ಸೇರುವಂತ ಎಲ್ಲ ಧರ್ಮದ ಗುರುಗಳನ್ನು ಸೇರಿಸಿಕೊಂಡು ಎಲ್ಲ ಮೌಲ್ಯಗಳ ಜೊತೆಗೆ ನನ್ನನ್ನ ಆ ಸರಿಸಮನ ಕೂರಿಸ್ಕೊಂಡು ಖಂಡಿತವಾಗಿ ಆ ಅಲ್ಲನೇ ಎಲ್ಲೋ ಹೇಳಿದು, ರಾಮನೇ ಎಲ್ಲೋ ಹೇಳಿದು ಬಂದ್ಬಿಟ್ಟು ನಮ್ಮನ್ನೆಲ್ಲರನ್ನು ಕೂಡ ಸೇರಿಸಿರುವಂತ ದಿನ ಹೇಳ್ಬೋದಿತ್ತು. ತುಂಬಾ ಒಳ್ಳೆಯ ದಿನ. ರಾಮನು ಅಲ್ಲ ಭಾಯ್ ಅಂತ ಮಿಲಾಯಿಸಿದಂತ ದಿನ ಇರ್ಬೋದು. ಹಾಗಾಗಿ ನಾವೆಲ್ಲರೂ ಕೂಡ
ಒಂದೇ ಆಗಿ ಸೇರಿದ್ದೀವಿ. ಇದಕ್ಕೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರುವಂಥ ನಮ್ಮ CM ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲ ಮೌಲ್ಯಗಳಿಗೂ ಕೂಡ ನಾನು ಒಂದ್ಸಲಿ ಸಲಾಮ್ ಅಲೈಕುಂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮೌಲ್ಯಗಳಿಗೂ ನಿಜವಾಗ್ಲೂ ಇವತ್ತು ಈ ವೇದಿಕೆ ಅಲ್ಲನ ನಿಜ ರೂಪ ಹಾಗೂ ನಿಜದ ದರ್ಶನಗಳನ್ನು ನೋಡಿರುವಂಥ ದಿನ. ಇಲ್ಲಿರುವಂಥ ಎಲ್ಲ ಮುಂದೆ ಕುಂತಂತ ಎಲ್ಲರಿಗೂ ಕೂಡ ಇವರೆಲ್ಲರ ಪರವಾಗಿ ಅಲ್ಲ ನಿಮಗೆ ದುಹಾ ಮಾಡಲಿ, ಆಯುಷ್ ಆರೋಗ್ಯ ಸಿರಿ ಸಂಪತ್ತು ಎಲ್ಲ ಸಿಗಲಿ. ಇವತ್ತು ಈ ಬೆಂಗಳೂರಿನ ಅಡಿಪಾಯದ ಮೊದಲನೇ ದಿನ, ನಿಮಗೆಲ್ಲ ಗೊತ್ತಿರಬೇಕು. ಅಂತ ದಿವಸ ಇವತ್ತು ನಮಗೆ ಈ ಎಲ್ಲ ಮೌಲ್ಯಗಳು ಬಂದು ಈ ಬೆಂಗಳೂರಲ್ಲಿ ಸಿಕ್ಕಿರೋದು ಇನ್ನೂ ದೊಡ್ಡ ಹಬ್ಬ, ರಾಜ ಹಬ್ಬನೇ ಬೆಂಗಳೂರಿನ ರಾಜ ಹಬ್ಬ ಅಂತ. ಎಲ್ಲರಿಗೂ ಕೂಡ ಅಲ್ಲ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನನ್ನು ಕರೆಸಿ ಇಷ್ಟೊತ್ತು ಮಾತಾಡಿಸಿ ಇಷ್ಟು ಸಮಾಧಾನದಿಂದ ಕೂತ್ಕೊಂಡು ಇಷ್ಟು ಚೆನ್ನಾಗಿ ವಿಚಾರಗಳನ್ನು ಕೇಳಿರೋ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ನಾನೆರಡು ಮಾತನ್ನು ಮುಗಿಸ್ತೀನಿ. ಜೈ ಮೋಲಹಳ್ಳಿ ಒಳ್ಳೆ ಮಳ್ಳಿ. ಮೋಲಹಳ್ಳಿ ಎಲ್ಲರಿಗೂ ಕೂಡ ಹುಟ್ಟಿದಬ್ಬದ ಶುಭಾಶಯಗಳು. ಅವರನ್ನ ಖಂಡಿತವಾಗಿ ಇವತ್ತು ಹುಟ್ಟಿದಬ್ಬ ಅಲ್ಲ, ದೊಡ್ಡ ಗ್ರ್ಯಾಂಡ್ ಆಗಿ ಇನ್ನೂ ಮಾಡಬೇಕಾಗಿತ್ತು. ಇಷ್ಟಲ್ಲ, ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡದಾಗಲಿ ಅಂತ ಆ ಸಾಹೇಬರಿಗೆ ನಾನು सबसे पहली बात तो आज मौला अली अलैहिस्सलाम की विलादत का दिन है, यानी आज हमारे जो प्रॉफिट के दामाद उन भाई आज उनकी बर्थ। और दूसरी बात, इससे अच्छी बेहतरीन मौला अली की विलादत क्या होगी कि एक स्वामी और बाबा जान यानी सब मिलकर मना रहे हैं। ये मौला ने ही चाहा है, जब ही सब एक साथ खड़े हैं। याद रखना, ना हिंदू बुरा है ना मुसलमान बुरा है, जो इनको लड़ाता है वो शैतान बुरा है। नारे हैदरी, हक अली, जिंदाबाद 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 मुर्दाबाद मुर्दाबाद मुर्दाबाद। नहीं छोड़ेंगे, नहीं छोड़ेंगे। जगह है, जगह याली जी बोलो। या अभी अब तमाम ही नाज़रीन और सामईन अपनी अपनी जगह पर बैठे रहें। मेहमान जा रहे हैं, उनको जाने दीजिए और आप हज़रात इस तरफ तवज्जो रखें।